This is my third step in the journey of spoken language or spoken English. Today, I consider the topic transformation of sentences. What do you mean by transformation of a sentence? It is a method to change a sentence from one grammatical form to another without changing its meaning. Once again, I repeat. It is a method to change a sentence from one grammatical form or construction into another without changing its meaning. ಕನ್ನಡದಲ್ಲಿ ಒಂದು ವಾಕ್ಯವನ್ನ ಅದರ ಅರ್ಥ ಕೆಡದಂತೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸುವ ವಿಧಾನಕ್ಕೆ ವಾಕ್ಯ ಪರಿವರ್ತನೆ ಅಂತ ಕರಿತೀವಿ. ಈ ವಾಕ್ಯ ಪರಿವರ್ತನೆಗಳಲ್ಲಿ ಅನೇಕ ವಿಧಗಳಿದಾವೆ. There are a number of types of transformation of sentences. For example, direct into indirect, active into passive, removal of to, or simple complex compound, or you may consider assertive into exclamatory or exclamatory into assertive. ಇವೆಲ್ಲವುಗಳಲ್ಲಿ ನಾನಿವತ್ತ ಪರಿಗಣಿಸೋದು, ಲೆಟ್ ಮಿ ಸ್ಟಾರ್ಟ್ ವಿತ್ the beautiful transformation of sentence, that is active voice and passive voice. Active and passive voices. Yes, what is active voice? It is active voice ಅಂದ್ರೆ ಏನು ಅಂತ ಮೊದಲು ನೋಡ್ಬೇಡ. ನಾನು ಅದಕ್ಕೋಸ್ಕರ ಒಂದು ಸೆಂಟೆನ್ಸ್ ಅನ್ನು ನಾನು ಬರೀತಾ ಇದ್ದೀನಿ. I love you. I love you. This is the sentence I have written here, dear friends. ಎಸ್, ಈ ಸೆಂಟೆನ್ಸ್ ಅಲ್ಲಿ ಇದು ನಮ್ಮ ಸಬ್ಜೆಕ್ಟ್ ಅಂತೀನಿ, ಇದು ವರ್ಬ್ ಅಂತೀನಿ, ಇದಕ್ಕೆ ಆಬ್ಜೆಕ್ಟ್. ದಿಸ್ ಇಸ್ ವರ್ಬ್. ಎಸ್, ಇನ್ ದಿಸ್ ಸೆಂಟೆನ್ಸ್, ಇದೇ ಸೆಂಟೆನ್ಸ್ ನಾನು ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸ್ ಹೇಳಿದಂತೆ ನಾನು ಇದನ್ನ ಇನ್ನೊಂದು ರೂಪಕ್ಕೆ ಬದಲಾಯಿಸ್ತೀನಿ. ಯಾವ ರೂಪಕ್ಕೆ ಬದಲಾಯಿಸ್ತೀನಿ? ಯು ಆರ್ ಲವ್ಡ್ ಬೈ ಮೀ. ಎಸ್, ಇಲ್ಲಿ ನೋಡಿ, ಇಲ್ಲಿ ರೂಪ ಚೇಂಜ್ ಮಾಡ್ತಾರೆ. ಈ ಸೆಂಟೆನ್ಸ್ ರೂಪ ಚೇಂಜ್ ಮಾಡ್ತಾರೆ. ಇದು ಆಕ್ಟಿವ್, ಇದು ಪ್ಯಾಸಿವ್ ವಾಯ್ಸ್. ಹೇಳ್ತೀವಿ ಹಾಗಂದ್ರೆ ಏನು ಅಂತ ಹೇಳಿ. ಎಸ್, ದಿಸ್ ಸೆಂಟೆನ್ಸ್ ಇಸ್ ಕಾಲ್ಡ್ ಇನ್ ದ ಆಕ್ಟಿವ್ ಫಾರ್ಮ್ ಆರ್ ಆಕ್ಟಿವ್ ವಾಯ್ಸ್. ವರ್ಬ್ ಇಸ್ ಸೆಡ್ ಟು ಬಿ ಇನ್ ದ ಆಕ್ಟಿವ್ ಫಾರ್ಮ್. ಹಾಗಾದ್ರೆ ಆಕ್ಟಿವ್ ವಾಯ್ಸ್ ಅಂದ್ರೆ ಏನು? ಎಸ್ ಮೈ ಡಿಯರ್ ಫ್ರೆಂಡ್ಸ್, ದ ವರ್ಬ್, ದ ಆಕ್ಷನ್ ಆಫ್ ದಿ ವರ್ಬ್ ಈಸ್ ಪರ್ಫಾರ್ಮ್ಡ್ ಬೈ ಸಬ್ಜೆಕ್ಟ್. Then the verb is said to be in the active form or active voice. ಈ ಕ್ರಿಯಾಪದದ ಕಾರ್ಯ ಅಥವಾ ಕ್ರಿಯೆ ಕರ್ತೃವಿನಿಂದ ಪ್ರಾರಂಭವಾದರೆ ಅದನ್ನು ನಾವು ಆಕ್ಟಿವ್ ಫಾರ್ಮ್, ಆಕ್ಟಿವ್ ವಾಯ್ಸ್ ಅಂತ ಕರಿತೀವಿ. ಕನ್ನಡದಾಗ ಕರ್ತರಿ ಪ್ರಯೋಗ ಅಂತ ಕರಿತೀವಿ. If subject undergoes the action of the verb, the subject undergoes the action of the verb, then the verb is said to be in the passive form. ಇದು ಕರ್ತರಿ ಪ್ರಯೋಗ, ಇದು ಕರ್ಮಣಿ ಪ್ರಯೋಗ. ಕನ್ನಡದಲ್ಲಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಾನು ಆಗಲೇ ಹೇಳಿದಂತೆ ಇಲ್ಲಿ ಅರ್ಥ ಕೆಡದಂತೆ ನಾವು ಬದಲಾಯಿಸಬಹುದು. ನೀನು ಅಥವಾ ನೀನು ನನ್ನಿಂದ ಪ್ರೀತಿಸಲ್ಪಡುತ್ತೀನಿ. ಹೇಳುವ ವಿಧಾನ ಬೇರೆ. ಹಾಗಾದ್ರೆ ಆಕ್ಟಿವ್ ವಾಯ್ಸ್ ವ್ಯಾಖ್ಯೆ ಏನು? ವಾಟ್ ಇಸ್ ದ ಡೆಫಿನಿಷನ್ ಆಫ್ ಆಕ್ಟಿವ್ ವಾಯ್ಸ್? The action of the verb is performed by subject. Then the verb is said to be the active voice. If the action of the if the subject undergoes the action of the verb, then the verb is said to be in the passive form or passive voice. This is the idea of the active and passive voice. ಹಾಗಾದ್ರೆ ಒಂದು ವಾಕ್ಯ ಕೊಡ್ತಾರೆ, ಅದನ್ನು ಪ್ಯಾಸಿವ್ ಮಾಡೋ ವಿಧಾನ ಹೇಗೆ? ಇಲ್ಲಿ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಬೇಕಂದ್ರೆ ಒಂದಿಷ್ಟು ನಿಯಮಗಳಿವೆ. ದೇರ್ ಆರ್ ಸಮ್ ರೂಲ್ಸ್ ಟು ಚೇಂಜ್ ಫ್ರಮ್ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್. ಮೊದಲನೇದಾಗಿ ಎಷ್ಟು ಟೆನ್ಸ್ ಅದಾವ? ದೇರ್ ಆರ್ 12 ಟೆನ್ಸಸ್ ಇನ್ ಇಂಗ್ಲಿಷ್. ಔಟ್ ಆಫ್ ದೆಮ್ 8 ಟೆನ್ಸ್ಗಳಲ್ಲಿ ಮಾತ್ರ ಪ್ಯಾಸಿವ್ ವಾಯ್ಸ್ ಮಾಡಿ ಬರ್ತದೆ. ಓನ್ಲಿ ಯು ಕ್ಯಾನ್ ಕನ್ಸಿಡರ್ 8 ಟೆನ್ಸಸ್ ದ ಆಕ್ಟಿವ್ ಸೆಂಟೆನ್ಸಸ್. ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಬೇಕಂದ್ರೆ ಒಂದಿಷ್ಟು ಐದು ಪ್ರಮುಖ ರೂಲ್. ದೇರ್ ಆರ್ 5 ಇಂಪಾರ್ಟೆಂಟ್ ರೂಲ್ಸ್ to change active to passive. ಅದಕ್ಕಿಂತ ಮೊದಲು ಒಂದು ಹೇಳ್ತೀನಿ, ಈ ಪ್ಯಾಸಿವ್ ವಾಯ್ಸ್ ಎದಕ್ಕೆ ಬೇಕಾಗಿತ್ತು ನಮಗೆ?
ಮೊದಲನೇದಾಗಿ ಇಂಗ್ಲಿಷ್ ಮಾತಾಡಬೇಕಂದ್ರೆ ಪ್ಯಾಸಿವ್ ವಾಯ್ಸ್ ಬೇಕು. ಇಫ್ ಯು ವಾಂಟ್ ಟು ಸ್ಪೀಕ್ ಇಂಗ್ಲಿಷ್ ವೆಲ್, ಎಸ್ ಯು ನೀಡ್ ಟು ಲರ್ನ್ ಪ್ಯಾಸಿವ್ ವಾಯ್ಸಸ್ ಬಿಕಾಸ್ ಇನ್ ಡೇ ಟು ಡೇ ಲೈಫ್ ವಿ ಯೂಸ್ ಪ್ಯಾಸಿವ್ ವಾಯ್ಸಸ್. ಖಂಡಿತ ಮುಂಜಾನೆ ಸಾಯಂಕಾಲ ಇಂಗ್ಲಿಷ್ ನಲ್ಲಿ ಮಾತಾಡಿ, ಕನ್ನಡದಲ್ಲಿ ಮಾತಾಡಿ, ಪ್ಯಾಸಿವ್ ವಾಯ್ಸ್ ನೇ ಉಪಯೋಗ ಮಾಡ್ತೀವಿ. ಉದಾಹರಣೆ ಕೊಡ್ತೀನಿ, ಕನ್ನಡ ಇಂಗ್ಲಿಷ್ ಎರಡು. ಇದು ಶರ್ಟ್ ಇದೆ, ದ ಶರ್ಟ್ ಇಸ್ ಸ್ಟಿಚ್ಡ್ ವೆಲ್, ದಿಸ್ ಇಸ್ ಪ್ಯಾಸಿವ್ ಫಾರ್ಮ್. ಹಂಗೆ ಚೆನ್ನಾಗಿ ಬಂದಿದ್ದಾರೆ ಪ್ಯಾಸಿವ್ ವಾಯ್ಸ್. ಇಲ್ಲಿ ಕರ್ಮಣಿ ಪ್ರಯೋಗ, ಆಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಮನೆ ಸ್ವಚ್ಛ ಮಾಡಿದ್ದಾರೆ, ದ ಫ್ಲೋರ್ ಇಸ್ ಕ್ಲೀನ್ಡ್, ದ ಹೌಸ್ ಇಸ್ ಕ್ಲೀನ್ಡ್, ಪ್ಯಾಸಿವ್ ವಾಯ್ಸ್. ರೋಡ್ ಇಸ್ ಕನ್ಸ್ಟ್ರಕ್ಟೆಡ್ ವೆಲ್, ರೋಡ್ ಚೆನ್ನಾಗಿ ಮಾಡಿದ್ದಾರೆ, ಇದು ಪ್ಯಾಸಿವ್ ವಾಯ್ಸ್. ಹಾಗೆ ಮುಂಜಾನಿಂದ ಸಾಯಂಕಾಲ ತನಕ ಮ್ಯಾಕ್ಸಿಮಮ್ ನಮ್ಮ ವಾಕ್ಯಗಳಲ್ಲಿ ಪ್ಯಾಸಿವ್ ಫಾರ್ಮ್ ಇದ್ದೇ ಇರುತ್ತೆ. ಕನ್ನಡ, ಇಂಗ್ಲಿಷ್, ವಾಟ್ ಎವರ್ ಲ್ಯಾಂಗ್ವೇಜ್ ಯು ಲೈಕ್ ಟು ಚೂಸ್. ಓಕೆ ಡಿಯರ್ ಫ್ರೆಂಡ್ಸ್, ಆದ್ದರಿಂದ ಪ್ಯಾಸಿವ್ ವಾಯ್ಸ್ ಕಲಿ. ಎದಕ್ಕೋಸ್ಕರ? ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರಬೇಕಾದ್ರೆ ಪ್ಯಾಸಿವ್ ವಾಯ್ಸ್ ಬೇಕು. ಎರಡನೇದು ಅಕಾಡೆಮಿಕ್, ಈ ಪರೀಕ್ಷೆ, ಅಕಾಡೆಮಿಕ್ ಎಕ್ಸಾಮ್ಸ್ ಇರುತ್ತಾವಲ್ಲ, ಅಲ್ಲಿ ಕೂಡ ಪ್ಯಾಸಿವ್ ವಾಯ್ಸ್ ನಮ್ಗೆ ಆಕ್ಟಿವ್ ಕೊಡ್ತಾರೆ, ಪ್ಯಾಸಿವ್ ಮಾಡೋದು, ಪ್ಯಾಸಿವ್ ಕೊಡ್ತಾರೆ, ಆಕ್ಟಿವ್ ಇವೆಲ್ಲ ಇರುತ್ತೆ. ಈವನ್ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಬರಲೇಬೇಕಾಗುತ್ತೆ. ಸೊ therefore my dear friends, we have to learn passive voice, the method to change from active to passive, to learn all these things which are very important in day to day life if you want to speak English well. And yes, you expect even in the competitive exams and academic exams. Therefore we have to learn passive voices. ಅದಕ್ಕೋಸ್ಕರ ನಾವು ಕಲಿಬೇಕಾಗಿದೆ ಪ್ಯಾಸಿವ್ ವಾಯ್ಸಸ್ ಮೈ ಡಿಯರ್ ಒನ್ಸ್. ಹಾಗಾದ್ರೆ ಈಗ ಬರ್ತಾ ಇದ್ದೀನಿ ಪ್ಯಾಸಿವ್ ವಾಯ್ಸ್ ಕಲಿಯಲಿಕ್ಕೆ ಬೇಕಾದಂತ ರೂಲ್ಗಳು 5 ರೂಲ್ ಅದ. ರೂಲ್ ನಂಬರ್ 1, ಇಲ್ಲಿ ಒಂದು ವಾಕ್ಯ ಬರೆದಿದ್ದೀನಿ, ಇದರಲ್ಲೇ ಹೇಳ್ಬಿಡ್ತೀನಿ ನಾನು. ಒಂದೇ ರೂಲ್, ಎಸ್ ಇದಕ್ಕೆ ನಾ ಸಬ್ಜೆಕ್ಟ್ ಅಂದ್ರೆ ಇದು ಆಬ್ಜೆಕ್ಟ್ ಅಂತೀನಿ, ಇದು ವರ್ಬ್ ಅಂತ ಕರಿತೀನಿ. ಎಸ್ ದ ಸಬ್ಜೆಕ್ಟ್ ಆಫ್ ದಿ ವರ್ಬ್ ಇನ್ ದ ಆಕ್ಟಿವ್ ವಾಯ್ಸ್ ಬಿಕಮ್ಸ್ the object of the verb in the passive voice. ಅಂದರೆ ಆಕ್ಟಿವ್ ವಾಯ್ಸ್ ನಲ್ಲಿ ಇರುವಂತ ಸಬ್ಜೆಕ್ಟ್, ಇದಕ್ಕೆ ಆಕ್ಟಿವ್ ವಾಯ್ಸ್ ಅಂತ, ಇದಕ್ಕೆ ಪ್ಯಾಸಿವ್ ವಾಯ್ಸ್ ಅಂತ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಸಬ್ಜೆಕ್ಟ್ ಹೋಗಿ ಆಬ್ಜೆಕ್ಟ್ ಜಾಗಕ್ಕೆ ಬಂತು, ರೂಲ್ ನಂಬರ್ 1. ಹಾಗಾದ್ರೆ ಆಬ್ಜೆಕ್ಟ್ ಹೋಗಿ ಸಬ್ಜೆಕ್ಟ್ ಜಾಗಕ್ಕೆ ಬಂತು. The subject of the verb becomes object of the verb in the passive form. And the object of the verb in the active voice becomes the subject of the verb in the passive form. This is the rule number 1. So the second rule is that, remember, all passive voices, yes, change with the help of helping verbs. Helping verb illa andre passive voice ಮಾಡಲಿಕ್ಕೆ ಬರುವುದಿಲ್ಲ. According to the subject and the tense. ಯಾವ ಕಾಲ ಇದೆ, ಸಬ್ಜೆಕ್ಟ್ ಏಕವಚನ ವಚನ ನೋಡೋಣ, ಅದಕ್ಕೆ ತಕ್ಕಂತೆ ನಾವು ಹೆಲ್ಪಿಂಗ್ ವರ್ಬ್ ಉಪಯೋಗ ಮಾಡಬೇಕಾಗುತ್ತೆ. ಯಾವ ಟೆನ್ಸ್ ನಲ್ಲಿ ಯಾವ್ದು ಉಪಯೋಗ ಮಾಡೋದು ಅಂತ ಹೇಳಿ ಕಲಿಸ್ತಾ ಹೋಗ್ತೀನಿ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಯಾಕಂದ್ರೆ ಆಕ್ಟಿವ್ ವಾಯ್ಸ್ ನಲ್ಲಿ ಎರಡು ಕಾಲದಲ್ಲಿ, ಇನ್ ಸಿಂಪಲ್ ಪ್ರೆಸೆಂಟ್ ಅಂಡ್ ಸಿಂಪಲ್ ಪಾಸ್ಟ್ ನಾವು ಹೆಲ್ಪಿಂಗ್ ವರ್ಬ್ ಉಪಯೋಗ ಮಾಡುವುದಿಲ್ಲ. ಆದರೆ ಪ್ಯಾಸಿವ್ ವಾಯ್ಸ್ ಗೆ ಹೆಲ್ಪಿಂಗ್ ವರ್ಬ್ ಬೇಕು. ನಾನು 8 ಟೈಪ್ ಪ್ಯಾಸಿವ್ ವಾಯ್ಸ್ ಹೇಳ್ತೀನಿ ಅಂತ ಹೇಳಿದೆ, ಜೊತೆಗೆ ಇನ್ನೆರಡು ಅದಾವ, ಪ್ಯಾಸಿವ್ ಆಫ್ ಕ್ವೆಶ್ಚನ್ಸ್, ಪ್ಯಾಸಿವ್ ಆಫ್ ಕಮಾಂಡ್ಸ್, ಟೋಟಲಿ 10 ಟೈಪ್. ಈ 10 ಟೈಪ್ ನಲ್ಲಿ ಕೂಡ ನಾವು ಹೆಲ್ಪಿಂಗ್ ವರ್ಬ್ ಉಪಯೋಗ ಮಾಡಲೇಬೇಕು. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಪ್ಯಾಸಿವ್ ವಾಯ್ಸ್ ಮಾಡಕ್ಕೆ ಬರುತ್ತೆ. ಹಾಗಾದ್ರೆ ರೂಲ್ ನಂಬರ್ 2, ವಾಟ್ ಡು ಯು ನೀಡ್ ಮೈ ಡಿಯರ್ ಫ್ರೆಂಡ್ಸ್? ಹೆಲ್ಪಿಂಗ್ ವರ್ಬ್ಸ್ ಆರ್ modal auxiliaries. ರೂಲ್ ನಂಬರ್ 2. ರೂಲ್ ನಂಬರ್ 3 ಏನು ಹೇಳುತ್ತೆ? Always, this is called main verb. The main verb in the active voice becomes PP, past participle in the passive form. Active voice ನಲ್ಲಿ ಮುಖ್ಯ ಕ್ರಿಯಾಪದ, passive voice ನಲ್ಲಿ past participle, ಭೂತ ಕೃದ್ವಾಚಕ ಆಗಲೇಬೇಕು. ಎಲ್ಲ passive voice ನಲ್ಲಿ ಇದು ಕಂಪಲ್ಸರಿ ರೂಲ್. ಒಂದೇದು ಏನು ಹೇಳಿದೆ ನಾನು? ಸಬ್ಜೆಕ್ಟ್ ಬಿಕಮ್ಸ್ ಆಬ್ಜೆಕ್ಟ್ ಅಂಡ್ ಆಬ್ಜೆಕ್ಟ್ ಬಿಕಮ್ಸ್ ಸಬ್ಜೆಕ್ಟ್. ಕರ್ತೃ ಹೋಗಿ ಕರ್ಮ, ಕರ್ಮ ಹೋಗಿ ಕರ್ತೃ ಆಗ್ಬೇಕು, ಅಂದ್ರೆ ಜಾಗ ಚೇಂಜ್ ಆಗ್ತದೆ. ರೂಲ್ ನಂಬರ್ 2 ಏನು ಹೇಳಿದೆ? ಎಲ್ಲ ಪ್ಯಾಸಿವ್ಸ್ ನಾಗ ನಾವೇನು ಉಪಯೋಗ ಮಾಡಲೇಬೇಕು? ವರ್ಬ್, ಹೆಲ್ಪಿಂಗ್ ವರ್ಬ್ಸ್ ಆರ್ modal auxiliaries. ರೂಲ್ ನಂಬರ್ 3 ಏನು ಹೇಳ್ತಾ ಇದ್ದೀನಿ? The main verb in the passive voice is always in the PP form, means past participle form. ಕನ್ನಡದಲ್ಲಿ ಭೂತ ಕೃದ್ವಾಚಕ ರೂಪದಲ್ಲಿ ಇರಬೇಕು. This is rule number 3. Rule number 4. Yes, usually we use the preposition by before an object in the passive form. Passive voice ನಲ್ಲಿ ಆಬ್ಜೆಕ್ಟ್ ಇಂದ ನಾವು ಈ ಪ್ರಿಪೋಸಿಷನ್ ಅಂತ ಕರೀತೀವಿ. ಇದು ಪ್ರಿಪೋಸಿಷನ್ ಬೈ ಉಪಯೋಗ ಮಾಡ್ತೀವಿ. ನಾವು ಯೂಶುವಲಿ ಅಂತ
ನಾಟ್ ಕಂಪಲ್ಸರಿ. ಕೆಲವು ಸೆಂಟೆನ್ಸ್ ನಲ್ಲಿ ನಾವು ಅದನ್ನು ಉಪಯೋಗ ಮಾಡೋದಿಲ್ಲ, ಜನರಲ್ ಫಾರ್ಮ್. ಅದು ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗಲೇ ದ ರೋಡ್ ಈಸ್ ಕನ್ಸ್ಟ್ರಕ್ಟೆಡ್ ವೆಲ್, ಯಾರಿಂದ ಹೇಳಕ್ಕಾಗಿಲ್ಲ. ಇಫ್ ಇಟ್ ಈಸ್ ಜನರಲ್ ಸೆನ್ಸ್ ಯು ನೀಡ್ ನಾಟ್ ಯೂಸ್ ಬೈ. ಮುಂದೆ ಚರ್ಚೆ ಮಾಡೋದ್ರ ಬಗ್ಗೆ ಸಾಕಷ್ಟು. ಮೈ ಡಿಯರ್ ಫ್ರೆಂಡ್ಸ್, ಬೈ ಇಸ್ ಅ ಪ್ರಿಪೋಸಿಷನ್ ಯೂಸುವಲಿ ಅಂದೆ. ಅಲ್ಲಿ ಮೂರು ಕಂಪಲ್ಸರಿ ಹೇಳಿದೆ ನಾನು. ಸಬ್ಜೆಕ್ಟ್ ಹೋಗಿ ಆಬ್ಜೆಕ್ಟ್ ಆಗೋದು, ಆಬ್ಜೆಕ್ಟ್ ಹೋಗಿ ಸಬ್ಜೆಕ್ಟ್ ಆಗೋದು ಒಂದನೇ ರೂಲ. ಎರಡನೇ ರೂಲ ಹೆಲ್ಪಿಂಗ್ ವರ್ಬ್ ಕಂಪಲ್ಸರಿ. ಮೂರನೇ ರೂಲ ಏನು ಪಿ ಪಿ ಅಂದ್ರೆ ಪಾರ್ಟ್ಸ್ ಪಾರ್ಟಿಸಿಪಲ್. ದೀಸ್ ಆರ್ ದ ಕಂಪಲ್ಸರಿ ರೂಲ್ಸ್. ಅಂಡ್ ದ ಫೋರ್ತ್ ರೂಲ್ ಈಸ್ ನಾಟ್ 100% necessary. Usually ಅಂತ ಶಬ್ದ ಉಪಯೋಗ ಮಾಡ್ತೀನಿ. You can use it, it is needed, otherwise no. And fifth rule is very important out of all these five rules. My dear friends, what is that fifth rule which stands for? Yes, pronouns change according to the subject and the number. Subject ಅದರ ನಂಬರ್, ಏಕವಚನ ಬಹುವಚನ, ಅದಕ್ಕೆ ತಕ್ಕಂತೆ ನಾವು ಪ್ರೊನೌನ್ಸ್ ಗಳನ್ನ ಬದಲಾಯಿಸಬೇಕು. ಎಸ್, ಹಾಗಾದ್ರೆ ಯಾವ ಪ್ರೊನೌನ್ಸ್ ಗಳು ಆಕ್ಟಿವೇಶನ್ ನಲ್ಲಿ ಏನಿದ್ದಾಗ ಪ್ಯಾಸಿವೇಶನ್ ನಲ್ಲಿ ಏನಾಗುತ್ತೆ ನೋಡೋದು. ಲುಕ್ ಮೈ ಡಿಯರ್ ಫ್ರೆಂಡ್ಸ್, ನಾನು ಇನ್ನೊಂದು ಕಾಲಮ್ ಬರೆದಿದ್ದೀನಿ. ಆಕ್ಟಿವೇಶನ್ ಆಗ ಐ ಇದ್ರ ಪ್ಯಾಸಿವೇಶನ್ ಆಗ ಮೀ. ಇದು ನಾನು ಇದ್ರ ಅದು ನನಗೆ. ಐ ನಾನು, ಮೀ ನನಗೆ. ವಿ ಚೇಂಜಸ್ ಟು ಅಸ್, ನಾವು ಹೋಗಿ ನಮಗೆ. ಯು ನೀನು ನಿಮಗೆ. ಸಿಂಗುಲರ್ ಇದ್ರ ಪ್ಲೂರಲ್ ಇದ್ರ ಪ್ಲೂರಲ್ ಇದ್ರ ನೀವು ನಿಮಗೆ. ಸಿಂಗುಲರ್ ಏಕವಚನ ಇದ್ರ ನೀನು ನಿನಗೆ. ಇಲ್ಲಿ ನೋಡಿ, ನಾನು ನನಗೆ, ನಾವು ನಮಗೆ, ನೀನು ನಿಮಗೆ, ನೀವು ನಿಮಗೆ. ಪ್ಲೂರಲ್ ಫಾರ್ಮ್. ಹಿ ಅವನು, ಹಿಮ್ ಅವನಿಗೆ. ಶಿ ಅವಳು ಅವಳಿಗೆ. ಇಟ್ 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 ಆಗಬೇಕು, ಅದು ಅದಕ್ಕೆ. ದೇ ದೆಮ್ ಅವರು ಅವರಿಗೆ. ಅಂಡ್ ವೈಸ್ ವರ್ಸ, ಉಲ್ಟಾ ಪಲ್ಟಿ. ಮತ್ತೊಂದು ಸಲ ನೋಡೋಣ, ಬಹಳ ಚೆನ್ನಾಗಿದೆ. ನಾನು ನನಗೆ. ಐ ಮೀ. ಆಕ್ಟಿವೇಶನ್ ಆಗಿದ್ರೆ ಪ್ಯಾಸಿವೇಶನ್ ಮೀ ಆಗಬೇಕು. ಆಕ್ಟಿವೇಶನ್ ಮೀ ಇದ್ರೆ ಪ್ಯಾಸಿವೇಶನ್ ಅಸ್ ಆಗಬೇಕು. ಯು ಯು ಉಳಿತದೆ. ಹಿ ಹಿಮ್, ಶಿ ಹರ್, ಇಟ್ ಇಟ್, ದೇ ದೆಮ್. This is the fifth rule, is most important of all the rules, my dear ones, because you must always remember these things. If you know 5 rules very well, no problem at all. A layman or 8th standard or 7th standard student can change the sentence from active to passive. Very simple it is. ಹಾಗಾದ್ರೆ ನಾನು ಈಗ ಫಾರ್ಮುಲಾ ಆರ್ ಫಾರ್ಮೇಟ್ ಆರ್ ಮಾಡೆಲ್ ಕೊಟ್ಟು ಬಿಡ್ತೀನಿ. ಯಾವ ಎಸ್ ಟೈಪ್ 1 ತಗೋತೀನಿ ನಾನು. ಟೈಪ್ 1 ಯಾವ ಟೆನ್ಸ್ ನಲ್ಲಿ, ಯಾವ ಟೆನ್ಸ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಟುಡೇ ಐ ಕನ್ಸಿಡರ್ the first simple tense, that is called simple present or present simple. ಒಂದು ವಾಕ್ಯ ಈ ಕಾಲದಲ್ಲಿ ಇದ್ರೆ ನಾನು ಟೈಪ್ 1 ಅಂತ ಕರೀತೀನಿ. I call it as type first, type first ಅಂತ ಕರೀತೀನಿ. ಫಾರ್ಮ್ ಫಾರ್ಮ್ ಅಂತೀವಿ. ಯಾವ್ದು ಫಾರ್ಮ್? ಎವಿ ಫಾರ್ಮ್ ಅಂತ ಕರೀತೀವಿ. ಆಕ್ಟಿವೈಸ್ ಫಾರ್ಮ್. ಆಕ್ಟಿವೈಸ್ ಫಾರ್ಮ್ ಹೇಗಿರುತ್ತೆ? ಸಿಂಪಲ್ ಫಾರ್ಮ್. ಅದರಲ್ಲಿ ಮತ್ತೆ ಬೇರೆ ಬೇರೆ ಅದಾವ. ಸಿಂಪಲ್ ಫಾರ್ಮ್, ವೆರಿ ಸಿಂಪಲ್. ಆಕ್ಟಿವೈಸ್ ಫಾರ್ಮ್ ನಲ್ಲಿ ಫಸ್ಟ್ ಸಬ್ಜೆಕ್ಟ್ ತಗೋತೀನಿ, ಆಮೇಲೆ ಎಸ್ ಡಿಯರ್ ಫ್ರೆಂಡ್ಸ್ ಸಬ್ಜೆಕ್ಟ್ ಆದ್ಮೇಲೆ ಬಿ ವಿ ಅಂತ ಕರೀತೀನಿ. ಫುಲ್ ಫಾರ್ಮ್ ಬರೀತೀನಿ ಬೇಕಂದ್ರೆ ಬೇರ್ವಾ. ಆಮೇಲೆ this is a very simple form. This is very simple form. This is called active form. ಆಕ್ಟಿವೇಶನ್ ಅಲ್ಲಿ ಈ ಫಾರ್ಮ್ ದಾಗ ಇದ್ರೆ, ಈ ಮಾದರಿ ಒಳಗಿದ್ದರೆ ಪ್ಯಾಸಿವ್ ಹೇಗೆ ಮಾಡೋದು? ಎಸ್ ಪಿ ವಿ ಫಾರ್ಮ್ ಅಂತ ಬರೀತೀನಿ. ನಾನು ಹೇಳಿದಂತೆ 7ನೇ ಕ್ಲಾಸ್ ಹುಡುಗರು ಕೂಡ ಮಾಡಲಿಕ್ಕೆ ಸಾಧ್ಯತೆ. ಯು ನೋ ದಿಸ್ ಫಾರ್ಮ್ ವೆರಿ ವೆಲ್ if you understand it, learn better. Dear friends, first as a rule number 1, take this here, that is what? Object. And rule number 2, helping verbs. ನಾನು ಹೇಳಿದಂತೆ ಯಾವ ಕಾಲ ಇದು? ಇದು ಸಿಂಪಲ್ ಪ್ರೆಸೆಂಟ್. 3 ಹೆಲ್ಪಿಂಗ್ ವರ್ಬ್ ಅದಾವ, ಅದರೊಳಗೆ ಒಂದು ಚೂಸ್ ಮಾಡಬೇಕು. ಯಾವ? am or is or are. ಈ 3
ಇವುಗಳೊಳಗೆ ಒಂದು ಹೆಲ್ಪಿಂಗ್ ವರ್ಬ್ ಅನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್ ಅಂಡ್ ದ ನಂಬರ್. ಓಕೆ, ಒನ್ ಆಫ್ ದೀಸ್ ಹೆಲ್ಪಿಂಗ್ ವರ್ಬ್ಸ್ ಇಸ್ ಯೂಸ್ಡ್ ಹಿಯರ್, chosen. ಆಬ್ಜೆಕ್ಟ್ ಆದ್ಮೇಲೆ ಏನ್ ತಗೊಂಡಿ? ಹೆಲ್ಪಿಂಗ್ ವರ್ಬ್ ತಗೊಂಡಿ. ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಏನ್ ತಗೋಬೇಕು? ಕಂಪಲ್ಸರಿ pp, past participle, pp. Very next you have to take dear ones, that is boy, preposition. Then you have to take the subject of the sentence. Subject comes here. This is called passive voice form. ಈ ಫಾರ್ಮ್ ಗೊತ್ತಿದ್ರೆ ನಾನು ಹೇಳಿದೆ ಸಣ್ಣ ಮಗು ಕೂಡ ಮಾಡಲಿಕ್ಕೆ ಸಾಧ್ಯದ ಆಕ್ಟಿವ್ ಇಂದ ಪ್ಯಾಸಿವ್. ಈ ಫಾರ್ಮ್ ಗೊತ್ತಿರಬೇಕು. ದಿಸ್ ಇಸ್ ಆಕ್ಟಿವ್ ವಾಯ್ಸ್ ಇನ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬೈ ಡಿಫರೆಂಟ್ ಸಬ್ಜೆಕ್ಟ್ ದೇರ್ ವರ್ಬ್ ಅಂಡ್ ಆಬ್ಜೆಕ್ಟ್. And in second form, that is passive form, first object ತಗೋತಿ, ಸಬ್ಜೆಕ್ಟ್ ಜಾಗ ಚೇಂಜ್ ಮಾಡ್ತೀಯಾ, ಹೆಲ್ಪಿಂಗ್ ವರ್ಬ್ ಇದ್ರೆ ಒಂದನ್ನ ಆಯ್ಕೆ ಮಾಡ್ಕೋತಿ, can choose one of them, and pp ತಗೋತಿಯಾ, by ತಗೋತಿಯಾ, ಸಬ್ಜೆಕ್ಟ್ ತಗೋತಿಯಾ. ಒಂದು ಎಕ್ಸಾಂಪಲ್ ತಗೋತೀನಿ, ತಕ್ಷಣ ತಿಳಿತದ. ಎಸ್, ಬಹಳ ಸಿಂಪಲ್ ಎಕ್ಸಾಂಪಲ್. she ಆಕ್ಟಿವ್ ವಾಯ್ಸ್ ನಾಗಿ ತಗೋತೀನಿ, she loves me. ಇದನ್ನ ಯಾಕೆ ತಗೊಂಡೆ ಅಂದ್ರೆ ಇಲ್ಲಿ ಪ್ರೊನೌನ್ಸ್ ಗಳಿರೋದ್ರಿಂದ ಇಂಥ ಒಂದು ಸೆಂಟೆನ್ಸ್ ಅನ್ನು ನಾನು ಫಸ್ಟ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ ಡಿಯರ್ ಫ್ರೆಂಡ್ಸ್, ಕಮ್ ಆನ್ ಸಬ್ಜೆಕ್ಟ್ ಅದ, ಬೇರ್ ವರ್ಬ್ ಅದ. ಬೇರ್ ವರ್ಬ್ ಅಂದ್ರೆ ಏನು? ಎಸ್, ಮೂಲ ಕ್ರಿಯಾಪದ. ಅದಕ್ಕೆ ಯಾವುದೇ ಇಡಿ ಪ್ರತ್ಯಯನೋ ಐಎನ್ಜಿ ಪ್ರತ್ಯಯ ಏನು ಹಚ್ಚಲ್ಲ. ಡಿಕ್ಷನರಿ ವರ್ಬ್ ಅಂತೀವಲ್ಲ, ಬೇರ್ ವರ್ಬ್. ಆ ಬೇರ್ ವರ್ಬ್ ಮೂಲ ಕ್ರಿಯಾಪದ ಇಲ್ಲಿ ಕೊಟ್ಟಿದ್ದಾರೆ. she loves, ಎಸ್ ಪ್ರತ್ಯಯ ಯಾಕೆ? ಅದು ಟೆನ್ಸ್ ಚರ್ಚೆ ಮಾಡೋದಂತ. ಯಾಕಂದ್ರೆ ಥರ್ಡ್ ಪರ್ಸನ್ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಒಳಗ ವರ್ಬಿಗೆ ಎಸ್ ಪ್ರತ್ಯಯ ಹಚ್ಚಬೇಕಂತ ಗೊತ್ತಿರಬೇಕಂತ ತಿಳ್ಕೊತೀನಿ. ಸೊ ಯು ಕ್ಯಾನ್ ಯೂಸ್ ದ ಎಸ್ ಮೈ ಡಿಯರ್ ಫ್ರೆಂಡ್ ಸಫಿಕ್ಸ್ ಎಸ್ ಟು ದ ಬೇರ್ ವರ್ಬ್ ಇನ್ ಕೇಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಇಲ್ಲಿ ನೋಡಿದ್ದು ಸಬ್ಜೆಕ್ಟ್ ಇದೆ, ವರ್ಬ್ ಇದೆ. ಯಾವ ವರ್ಬ್? ಬಿವಿ. ಬಿವಿ ಮೀನ್ಸ್ ಬೇ ವರ್ಬ್. ದಿಸ್ ಇಸ್ ಆಬ್ಜೆಕ್ಟ್. ವೆರಿ ಸಿಂಪಲ್. ನೋಡಿ ಇಲ್ಲಿ ನಮ್ದು ಎವಿ ಫಾರ್ಮ್ ಹೇಗಿದೆ? ಇಲ್ಲಿ ಸಬ್ಜೆಕ್ಟ್ ಇದೆ, ಬಿವಿ ಇದೆ, ಆಮೇಲೆ ಆಬ್ಜೆಕ್ಟ್ ಇದೆ. ಹೀಗಿದ್ದಾಗ ಹೀಗೆ ಮಾಡೋದು. ನೀವೇನೂ ಕೆಲಸ ಮಾಡಬೇಕಾಗಿಲ್ಲ. ಈ ಫಾರ್ಮುಲಾ, ಈ ಸೂತ್ರ ನೋಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಎವಿ ಪ್ಯಾಸಿವ್ ವಾಯ್ಸ್ ನಾಗ ನಾನು ಇದನ್ನ ಚೇಂಜ್ ಮಾಡಬೇಕಾಗಿದೆ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ರೂಲ್ ನಂಬರ್ 1 and 5 ಉಪಯೋಗ ಮಾಡೋ. ನೀವು ಏಕಕಾಲಕ್ಕೆ 1 and 5 ಫಸ್ಟ್ ರೂಲ್ ಪ್ರಕಾರ ಏನ್ ಮಾಡಬೇಕು? ಮೀ ಇಲ್ಲಿ ತಗೋಬೇಕಾಗಿದೆ. ತಗೊಳ್ಳೋದಕ್ಕಿಂತ ಮೊದಲು ಫಿಫ್ತ್ ರೂಲ್ ಹೋಗಬೇಕಾಗಿದೆ. ಎಸ್, ಯು ಹ್ಯಾವ್ ಟು ಬ್ರಿಂಗ್ ದಟ್ ಮೀ ಹಿಯರ್ ಇನ್ ಪೊಸಿಷನ್ ಆಫ್ ದಿ ಸಬ್ಜೆಕ್ಟ್. ಮೀ ಅನ್ನೋದು ತರಬೇಕಾಗಿದೆ. ತರೋದಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಿ. ಮೀನೇ ಬರೀಬೇಕಾಗಿಲ್ಲ. ಸೊ pronounce according to that fifth rule, my dear ones. Change me into I ಇದ್ರೆ me into I. ವೈಸ್ ವರ್ಸ ಅಂತ ಕೇಳಿದ್ರೆ ಐ ಹೋಗಿ ಮೀ ಆದ್ರೆ ಓಕೆ. ಇಲ್ಲಿ ನೋಡಿ ವೈಸ್ ವರ್ಸ ಅಂದ್ರೆ ಉಲ್ಟಾ ಪಲ್ಟಿ ಹಾಕ್ಬೇಕು. ಈ ರೂಲ್ ಇದೆ. ಓಕೆ ಡಿಯರ್ ಫ್ರೆಂಡ್ಸ್, ಲುಕ್ ಅಟ್ ದಿಸ್ ಒನ್. ಐದರ್ ಮೀ ಇದ್ರೆ ಐ. ಇಲ್ಲಿ ಮೀ ಅದ. ಆ ಮೀ ಈ ಜಾಗದಾಗ ತಗೊಳ್ಳೋದಕ್ಕಿಂತ ಮೊದಲು ರೂಲ್ ನಂಬರ್ 5ಕ್ಕೆ ಹೋಗುದು. ಮೀ ಇದ್ರೆ ಏನಾಗುತ್ತೆ? ಎಸ್, ಐ ಹಾಕ್ಬೇಕು. ಮೀ ಚೇಂಜಸ್ ಟು ಐ. ಶಿ ಲವ್ಸ್ ಮೀ. ಐ ನಿಮಗೇನಾಗಬೇಕು? ಐ ಹಾಕ್ಬೇಕು. ಐ ಆದ್ಮೇಲೆ ಬಾ ಆಬ್ಜೆಕ್ಟ್ ತಗೊಂಡು ಹೆಲ್ಪಿಂಗ್ ವರ್ಬ್ ಆಮ್ ಈಸ್ ಆರ್. ಎಸ್, ಐ ಆಮ್. ಐ ಬಂದಲ್ಲಿ ಮಾತ್ರ ಆಮ್. ಇದು ಹೇಳ್ಬಿಡ್ತೀನಿ. ಸಿಂಗ್ಯುಲರ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಈಸ್, ಪ್ಲೂರಲ್ ಇದ್ರೆ ಆರ್, ಐ ಇದ್ರೆ ಆಮ್. ವೆರಿ ಸಿಂಪಲ್. ಐ ಇದ್ರೆ ಆಮ್ ತಗೊಳ್ಳೋದು. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ರೆ ಈಸ್ ತಗೊಳ್ಳೋದು. ಪ್ಲೂರಲ್ ಸಬ್ಜೆಕ್ಟ್ ಇದ್ರ ಆರ್ ತಗೊಳ್ಳೋದು. ಈ ರೂಲ್ ನೆನಪಿಟ್ಕೋಬೇಕು. ಸಬ್ಜೆಕ್ಟ್ ಏನಿರಬೇಕು? ಐ ಇದ್ರ ಆಮ್. ಎಸ್, ಯು ಹ್ಯಾವ್ ಟು ಚೂಸ್ ಒನ್ ಆಫ್ ದ 3 helping verbs. What is the suitable verb you have to take here? That is, my dear friends, yeah, I am. ಯಾಕೆ? Subject is. So I am at the PP of bare verb. What is that? Loud. Loud speaking. Loud. I am loud. By ಯಾರಿಂದ? by she have to before. Yes, subject ಮತ್ತು object ಚೇಂಜ್ ಮಾಡುವಾಗ ನಿಮಗೆ ಪ್ರೊನೌನ್ ಗಳಿದ್ರ ಏಕಕಾಲಕ್ಕೆ ರೂಲ್ ನಂಬರ್ 1 and 5 ಹೋಗಬೇಕಾಗುತ್ತೆ. Yes, what is here? She. What is here? She. by she her ಹಾಕಬೇಕು. So my dear friend, I am loud by her. This is called passive form. It's very simple. If you study this,
If you consider this, if you know this, it is very simple to change from active voice to passive voice in the such cases. I have considered here simple present tense dear ones. Like one sentence I have considered. Yes, let me start another one. So better to consider one more sentence. Okay? ಅರ್ಥ ಆಗಿದೆ ತಿಳ್ಕೊತಾ ಇದ್ದೀನಿ. ಸಬ್ಜೆಕ್ಟ್ ಹೋಗಿ ಆಬ್ಜೆಕ್ಟ್ ಆಯ್ತು, ಆಬ್ಜೆಕ್ಟ್ ಹೋಗಿ ಸಬ್ಜೆಕ್ಟ್ ಆಯ್ತು, ಹೆಲ್ಪಿಂಗ್ ವರ್ಬ್ am ಆಯ್ತು, love ಹೋಗಿ love ಆಯ್ತು, preposition by. So one more sentence I consider here. So dear friends, yes, he or she plucks flowers. She plucks flowers. ನೋಡು, ನಾನು ಒಂದು ಹೆಲ್ಪಿಂಗ್ ವರ್ಬ್ ತಗೊಂಡು ಒಂದು ವಾಕ್ಯ ಮಾಡಿದೆ. She is the subject, pluck is verb, bear verb, and flowers is object. Kartru kriye karma. Dear ones, subject ada, bear verb ada, object ಇದೆ. ಚಲೋ ಮಾಡು. ಆಬ್ಜೆಕ್ಟ್ ತಗೋಲ್ಲ. This is active voice. Passive voice very simple. ನಾನು ಹೇಳಿದೆ 8ನೇ ಕ್ಲಾಸ್ ಒಳಗಲ್ಲ 7ನೇ ಕ್ಲಾಸ್ ಒಳಗೆ ಕೂಡ ಮಾಡಬಹುದು. Take flowers. Flowers. ಯಾಕೆ ಇಲ್ಲಿ ಪ್ರನೌನ್ ಇಲ್ಲ, ಅದಕ್ಕಿದಂಗೆ ಇರಬೇಕು. It's a noun. We have to put as it is, dear ones. Flowers. Okay. What is to be taken here? And is all of these three modal axes are helping verbs. Yes, flowers is plural. ಬಹುವಚನ. ಬಹುವಚನದಾಗ ಏನು ತಗೋಬೇಕಂತ ಹೇಳಿದೆ ನಾನು. Yes, flowers are. Next. PP of bear verb, pluck. Okay. Flowers are plucked by subject she. ಯಾವಾಗ pronoun ಬರ್ತದ, go to fifth row. Go to that table ಹೋಗೋಣ. she ಇದ್ರ dear ones ಏನಾಗುತ್ತೆ? Yes, very simple. Subject she, verb, bear verb and flowers. Flowers ಇಲ್ಲಿ ಬರಬೇಕು. Subject, object ಹೋಗಿ subject ಜಾಗದಾಗ ಬಂತ. ಆಮೇಲೆ ಹೆಲ್ಪಿಂಗ್ ವರ್ಬ್ ಮೂರು ಒಳಗೆ ಒಂದು ಇದನ್ನ ಯಾಕಂತ ಗೊತ್ತಾಯ್ತಲ್ಲ. ಯಾಕ ಇದು this is what plural form. And verb is always PP, past participle, and the preposition by is used here, and the last is that the subject goes there before going to that, which changes its form. I hope you understand. One more sentence. Last. Today in this studio, I finished it before I go to finish. That means before I finish this video, I consider one more sentence. My response. That is okay. On the ಇನ್ನೊಂದು sentence ಬರಿಲ್ಲ. ಏನು ಬರೆಯೋಣ ಅಂತಂದ್ರ ಶಲ್ಮಲ drinks coffee. Shalmala drinks coffee. What is object? Shalmala, verb and object. This is active form. Right? Actually, this is the first sentence I have taken. Active voice. Shalmala drinks coffee. ಒಂದಿದೆ ನೋಡಬೇಕು ಸಿಂಪಲ್ ಪ್ರೆಸೆಂಟ್. ಇಲ್ಲೇನೋ ಸಿಂಪಲ್ ಪ್ರೆಸೆಂಟ್ ಅವಾಗ ಹೇಳ್ತಾ ಇದ್ದೀನಿ ನಿಮಗೆ. In the annual examination or in the academic examination, we first check whether type of tense, whether it is a present or past or future. We have to check it. Shalmala drinks coffee. Passive voice. Illenada subject. ಆಮೇಲೆ baby. ಆಮೇಲೆ coffee. Now change the pattern. Form change ಮಾಡೋಣ. Coffee ತಗೊಳ್ಳೋಣ. First coffee. Okay dear friends, coffee. ಮೊದಲನೇ ಸೆಣನ್ಗೆ ಉಪಯೋಗ ಮಾಡಿದೆ, ಎರಡನೇ ಸೆಣನ್ ಅವ್ರು ಉಪಯೋಗ ಮಾಡಿದೆ. ಕಾಫಿ ಸಿಂಗ್ಯುಲರ್ ಈಸ್. ಯಾಕೆ ಥರ್ಡ್ ಪರ್ಸನ್ he, she, it ಇದ್ದಾಗ ಏನು ತಗೋಬೇಕು? is, she is, it is. ಥರ್ಡ್ ಪರ್ಸನ್ ಬಂದಾಗ ಹಾಗಾದ್ರೆ he ಇಲ್ಲೇನ ಕಾಫಿ ಬಂದಾಗ ಇಟ್ ತಗೋಬೋದಲ್ಲ. It is a noun. In place of noun you can use it. Therefore he, she ಇದ್ದಾಗ is ಬರಬೇಕು. I ಇದ್ದಾಗ ಏನ್ ಬರಬೇಕು? you ಇದ್ದಾಗ or ಬರಬೇಕು. they ಇದ್ದಾಗ or ಬರಬೇಕು. Yes, passive voice. Coffee is. Drunk. PP drunk by. ಯಾರು? Shalmala. So depends. This is the third type of sentence I have considered.
ಇದು 3ನೇ ವಾಕ್ಯ ಬರ್ತಾ ಇದ್ದೀನಿ. ಹಾಗಾದ್ರೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಕ್ಟಿವ್ ವಾಯ್ಸ್, ವಾಟ್ ಈಸ್ ಪ್ಯಾಸಿವ್ ವಾಯ್ಸ್, ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ನಲ್ಲಿ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡಿ ಹೇಗಂತ ಇಷ್ಟೊತ್ತನ್ನು ಹೇಳ್ಕೊಟ್ಟಿದ್ದೀನಿ. ನನ್ನ ವಿಡಿಯೋ ನೀವು ವೀಕ್ಷಿಸುತ್ತಿರುವುದರಿಂದ ನಿಮಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.